ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಸ್ತ್ರಚಿಕಿತ್ಸೆಗೆ ಅಂತ ಹೇಳಿ ಖಾಸಗಿ ಆಸ್ಪತ್ರೆಯೊಂದಕ್ಕೆ ದಾಖಲಾಗಿದ್ದ ಮಹಿಳೆಯ ಚಿನ್ನಾಭರಣ ಕಳ್ಳತನವಾಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಈ ಕಳ್ಳತನದ ಕೃತ್ಯ ನಡೆದಿರುವಂತದ್ದು. ಹೆಣ್ಣೂರು ಬಾಗಲೂರು ರಸ್ತೆಯ ಖಾಸಗಿ ಆಸ್ಪತ್ರೆಯಲ್ಲಿ ಈ ಕೃತ್ಯ ನಡೆದಿದೆ. ಕಳ್ಳತನದ ಆರೋಪದ ಅಡಿ ಆಸ್ಪತ್ರೆಯ ಮಹಿಳಾ ಸಿಬ್ಬಂದಿಯನ್ನ ಖಾಕಿ ವಶಕ್ಕೆ ಪಡೆದಿದೆ. ಶ್ರೀನಿವಾಸ ಎಂಬುವರಿಂದ ಹೆಣ್ಣೂರು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿರುವಂತದ್ದು. 9.65 ಗ್ರಾಂ ಚಿನ್ನದ ಸರ ಹಾಗೂ 9 ಗ್ರಾಂ ಕಿವಿಯೋಲೆ ಹಾಗೂ ಬೆಳ್ಳಿ ಕಾಲ್ಗೆಜೆ ಕಳುವಾಗಿದೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಆಸ್ಪತ್ರೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಆರೋಪಿಯನ್ನ ಪತ್ತೆ ಮಾಡಲಾಗಿದೆ. ಪತ್ನಿ ಸ್ವಪ್ನ ಎಂಬುವಂತವರು ಶಸ್ತ್ರಚಿಕಿತ್ಸೆಗೆ ಇಲ್ಲಿ ದಾಖಲಾಗಿದ್ರು ಅನ್ನುವಂತ ಮಾಹಿತಿಯನ್ನ ಅವರ ಪತಿ ನೀಡಿದ್ದಾರೆ. ಕಪಾಟಿನಲ್ಲಿ ಇಟ್ಟಿದ್ದಂತ ಒಡವೆಗಳು ಮಾಯವಾಗಿವೆ. 9.68 ಲಕ್ಷ ಮೌಲ್ಯದ ಚಿನ್ನಾಭರಣ ಮಾಯವಾಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ನಾನು ನಮ್ಮ ಮಿಸಸ್ ನಾವು ಮನೆಯಲ್ಲಿ ಬಿಟ್ಟು ಅಭಿಪ್ರಾಯ ಬಂದು ಅಡ್ಮಿಟ್ ಆಗಿದ್ವಿ. ಶನಿವಾರ ಬೆಳಗ್ಗೆ ಆಪ್ರೇಷನ್ ಸರ್ಜರಿ ಅಂತ ಹೇಳಿದ್ರು. ಒಂದು 8 ಗಂಟೆಗೆ ರೆಡಿ ಆಗಿರ್ತೀವಿ. ಸರಿ ನೈಟ್ ಎಲ್ಲ ಒಂದು ಟ್ರೈನಿಂದ ಓಡಾಡ್ತಿದ್ರು. ನಾವು ಬೆಳಿಗ್ಗೆ ಒಂದು 5:30-6 ಗಂಟೆಗೆ ಎಲ್ಲ ನರ್ಸಿಂಗ್ ಸ್ಟಾಫ್ ಬಂದು ಸರ್ಜರಿಗೆ ಹೋಗಬೇಕು ಅಂದರೆ ಆರ್ನಮೆಂಟ್ಸ್ ಎಲ್ಲ ತೆಗೆದಿಡಬೇಕು ಅಂತೇಳಿ ಹೇಳಿದ್ರಂತೆ. ಶುಕ್ರವಾರ ಆಗಿರೋದ್ರೆ ನಿಮಗೆಲ್ಲ ಗೊತ್ತಾಗಿದೆ ಸರ್, ನಾವು ಎಷ್ಟು ಸೆಂಟಿಮೆಂಟ್ ಕೊಡ್ತೀವಿ, ಎಷ್ಟು ಸೆಂಟಿಮೆಂಟ್ ಇರುತ್ತೆ ಮಾಂಗಲ್ಯಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಶುಕ್ರವಾರ ತೆಗೆದಿರಲಿಲ್ಲ. ಬೆಳಗ್ಗೆನೇ ಬಂದು ಇನ್ಫಾರ್ಮ್ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಅವ್ರು ತೆಗೆದಿಟ್ಬಿಟ್ಟು ಇನ್ನು ಅವ್ರಿಗೆ ಇನ್ನು ಸರ್ಜರಿ ಆದಮೇಲೆ ನೀವು ಸಹಾಯ ಮಾಡೋಕ್ಕಾಗಲ್ಲ, ಏನೋ ಫ್ರೆಶಪ್ ಆಗಿರೋ ಹಾಗೆ ಅಂತ ಹೇಳಿದ್ದಾರೆ. ಅವ್ರು ಇಟ್ಬಿಟ್ಟು ಹೋಗಿ ಫ್ರೆಶಪ್ ಆಗಿ ಬಂದಿರೋ ಇಮಿಡಿಯೇಟಾಗಿ ಒಂದು 8 ಗಂಟೆಗೆ ಬಂದು ನಿಮ್ಮ ನೋಟಿಗೆ ಪ್ರಿಪೇರ್ ಮಾಡಬೇಕು ಬನ್ನಿ ಅಂತ ಕರೆದು ನಾನು ಅವಾಗಿದ್ದೆ. ನನ್ನೂ ಜೊತೆಲಿ ಬರೋಕ್ಕೆ ಹೇಳಿದೆ. ಕಂಪನಿ ಇರ್ಬೇಕು ಸರ್ ಅಟೆಂಡೆನ್ಸ್ ಹೇಳಿದ್ರೆ ನಾನು ಅವ್ರ ಜೊತೆಲಿ ಹೋದೆ.